ಮಾರ್ಚ್ 1ನೇ ತಾರೀಕು ಶುಕ್ರವಾರದ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಎನ್ಐಎ ಒಬ್ಬ ವ್ಯಕ್ತಿಯನ್ನ ಅಧಿಕೃತವಾಗಿ ಬಂಧನ ಮಾಡಿದೆ ಹಾಗೂ ಈತನನ್ನ ಬಂಧನ ಮಾಡೋದಕ್ಕೆ ಏನ್ ಕಾರಣ ಅನ್ನೋದನ್ನ ಕೂಡ ರೀಸನ್ ಕೊಟ್ಟಿದೆ. ಅಲ್ಲಿಗೆ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಅಧಿಕೃತವಾಗಿ ಅರೆಸ್ಟ್ ಆದಂತಹ ಮೊದಲ ವ್ಯಕ್ತಿ ಈತ ಆಗ್ತಾ ಇದ್ದಾನೆ. ಆತ ಎಲ್ಲಿಯವನು, ಆತನ ಪಾತ್ರ ಏನು ಬಾಂಬ್ ಬ್ಲಾಸ್ಟ್ ನಲ್ಲಿ ಅಂತ ಬನ್ನಿ ನೋಡ್ಕೊಂಡು ಬರೋಣ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ. ಓರ್ವ ಶಂಕಿತ ಉಗ್ರನ ಬಂಧಿಸಿದ ಎನ್ಐಎ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ತನಿಖೆಯನ್ನು ನಡೆಸ್ತಾ ಇರುವ ಎನ್ಐಎ ಅಧಿಕಾರಿಗಳು ಮೊದಲ ಬಾರಿಗೆ ಓರ್ವ ಶಂಕಿತನನ್ನ ಬಂಧಿಸಿದ್ದಾರೆ. ಚಿಕ್ಕಮಗಳೂರಿನ ಕಳಸ ಮೂಲದ ಮಾಜ್ಮಿಲ್ ಶರೀಫ್ ಎಂಬಾತನನ್ನ ಬಂಧಿಸಿ ಅಧಿಕೃತ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ತನಿಖೆ ನಡೆಸ್ತಾ ಇರುವ ಪೊಲೀಸರು ಮೊನ್ನೆಯಷ್ಟೇ ಕರ್ನಾಟಕ, ತಮಿಳುನಾಡು, ಉತ್ತರ ಪ್ರದೇಶ ಸೇರಿದಂತೆ 18 ಕಡೆಗಳಲ್ಲಿ ದಾಳಿಯನ್ನು ನಡೆಸಿದ್ರು. ದಾಳಿಯ ವೇಳೆ ಪ್ರಮುಖ ಆರೋಪಿಗಳಿಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡುವ ಸಂಬಂಧ ಸೂಕ್ತ ಸಾಕ್ಷ್ಯಗಳು ಲಭ್ಯವಾಗಿದ್ದು, ಈ ಹಿನ್ನೆಲೆಯಲ್ಲಿ ನಿನ್ನೆ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿತ್ತು. ತೀವ್ರ ವಿಚಾರಣೆಯ ನಂತರ ಬಾಂಬ್ ಬ್ಲಾಸ್ಟ್ನಲ್ಲಿ ಮಾಜ್ಮಿಲ್ ಶರೀಫ್ನ ಕೈವಾಡ ಇರೋದು ಕನ್ಫರ್ಮ್ ಆದ ಹಿನ್ನೆಲೆಯಲ್ಲಿ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಬ್ಲಾಸ್ಟ್ ಕೇಸ್ನಲ್ಲಿ ಮಾಹಿತಿ ಕಲೆ ಹಾಕಿರುವ ಎನ್ಐಎ ಕೆಲವೇ ದಿನಗಳಲ್ಲಿ ಪ್ರಮುಖ ಆರೋಪಿಗಳ ಬಂಧನ. ರಾಮೇಶ್ವರಂ ಕೆಫೆ ಕೇಸ್ನ ತೀವ್ರ ತನಿಖೆ ನಡೆಸ್ತಾ ಇರುವ ಎನ್ಐಎ ಪ್ರಾಥಮಿಕ ತನಿಖೆಯಲ್ಲಿಯೇ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ದು ಶಿವಮೊಗ್ಗದ ತೀರ್ಥಹಳ್ಳಿ ಮೂಲದ ಮುಜಾವಿರ್ ಶಾಜಿಬ್ ಹುಸೇನ್ ಅನ್ನೋದು ಗುರುತಿಸಿದ್ದಾರೆ. ನಂತರ ಅಬ್ದುಲ್ ಮಥೀನ್ ತಾಹಾ ಮುಜಾವಿರ್ ಬೆನ್ನಿಗೆ ನಿಂತು ಸಪೋರ್ಟ್ ಮಾಡಿದ್ದ ಅನ್ನೋದು ಗೊತ್ತಾಗಿದೆ. ಈ ಇಬ್ಬರೂ ಕೂಡ ಎನ್ಐಎಗೆ ಬೇಕಾಗಿರುವ ಆರೋಪಿಗಳಾಗಿದ್ರು. ಕೆಲ ವರ್ಷಗಳಿಂದ ತಪ್ಪಿಸಿಕೊಂಡು ಓಡಾಡ್ತಾ ಇರೋದು ಕೂಡ ಗೊತ್ತಾಗಿತ್ತು. ಈ ಇಬ್ಬರನ್ನ ಬೆನ್ನತ್ತಿ ತನಿಖೆ ನಡೆಸಿದಂತಹ ವೇಳೆ ಇವರಿಗೆ ಮತ್ತಷ್ಟು ಜನ ಶಂಕಿತರು ಸಪೋರ್ಟಿವ್ ಆಗಿ ಕೆಲಸ ಮಾಡಿರೋದು ಗೊತ್ತಾದ ಹಿನ್ನೆಲೆಯಲ್ಲಿ ನಿನ್ನೆ ಚಿಕ್ಕಮಗಳೂರಿನ ಕಳಸ ಮೂಲದ ಮಾಜ್ಮಿಲ್ ಮನೆಯ ಮೇಲೆ ದಾಳಿ ನಡೆಸಿದ ವೇಳೆ ಈತ ಇಬ್ಬರು ಪ್ರಮುಖ ಆರೋಪಿಗಳಿಗೆ ಬಾಂಬ್ ಬ್ಲಾಸ್ಟ್ಗೆ ಸಹಾಯ ಮಾಡಿದ್ದ ಅನ್ನೋದು ಗೊತ್ತಾಗಿದೆ. ಹಾಗಾಗಿಯೇ ಅರೆಸ್ಟ್ ಮಾಡಲಾಗಿದೆ. ಈ ಮೂಲಕ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸ್ ಮೊದಲಿಗೆ ಶಿವಮೊಗ್ಗದ ತೀರ್ಥಹಳ್ಳಿ, ಈಗ ಚಿಕ್ಕಮಗಳೂರಿನ ಕಳಸಕ್ಕೂ ಕೂಡ ಬಾಂಬ್ ಬ್ಲಾಸ್ಟ್ನ ಕಳಂಕ ಅಂಟಿದಂತಾಗಿದೆ. ಆದರೆ ಪ್ರಮುಖ ಆರೋಪಿಗಳಾದ ಮುಜಾವಿರ್ ಶಾಜಿಬ್ ಹುಸೇನ್ ಮತ್ತು ಅಬ್ದುಲ್ ಮಥೀನ್ ತಾಹಾ ನಾಪತ್ತೆಯಾಗಿದ್ದು ಎನ್ಐಎ ಅಧಿಕಾರಿಗಳು ಈ ಇಬ್ಬರು ಶಂಕಿತರ ಬೆನ್ನು ಬಿದ್ದಿದ್ದಾರೆ. ಈ ಮಧ್ಯೆ ಮತ್ತೆ ಇನ್ನು ಯಾರೆಲ್ಲ ಖೆಡ್ಡಾಗೆ ಬೀಳ್ತಾರೋ ಕಾದ್ ನೋಡಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.